ನದಿಗಳನ್ನು ಭಾವನಾತ್ಮಕವಾಗಿ ನೋಡದೆ ಪರಿಸರಾತ್ಮಕವಾಗಿ ನೋಡಬೇಕು. ನಮ್ಮ ರಾಜ್ಯದಲ್ಲಿ ಉಳಿದಿರುವ ನದಿ, ಕೆರೆ ಹಾಗೂ ನೀರಿನ ಜಲ ಮೂಲಗಳನ್ನು ಸ್ವಚ್ಛವಾಗಿ, ಶುದ್ಧವಾಗಿ ಉಳಿಸಿಕೊಳ್ಳಬೇಕಾಗಿದೆ. ಆದ್ದರಿಂದ ನಿರ್ಮಲಾ ತುಂಗಭದ್ರಾ ಅಭಿಯಾನವನ್ನು 4 ಹಂತಗಳಲ್ಲಿ ಮಾಡಲಾಗುತ್ತಿದ್ದು 600 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಜಲಜಾಗೃತಿ, ಜನಜಾಗೃತಿಯನ್ನು ಮೂಡಿಸುವುದರೊಂದಿಗೆ ಪಾದಯಾತ್ರೆಯಲ್ಲಿ ಭಾಗವಹಿಸಿರುವ ತಜ್ಞರು ಅಧ್ಯಯನ ನಡೆಸಿ ಮುಖ್ಯಮಂತ್ರಿಗಳಿಗೆ ವರದಿಯನ್ನು ಸಲ್ಲಿಸಲಿದ್ದಾರೆ ಎಂದು 3ನೇ ಹಂತದ ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಂಚಾಲಕರಾದ ಮಹಿಮಾ ಪಾಟೀಲ್ ತಿಳಿಸಿದರು. ತಾಲೂಕಿನ ಪೋತ್ನಾಳ ಗ್ರಾಮದಲ್ಲಿನ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ನವದೆಹಲಿ ಹಾಗೂ ಪರ್ಯಾವರಣ ಟ್ರಸ್ಟ್ ಶಿವಮೊಗ್ಗ, ನಿರ್ಮಲಾ ತುಂಗಭದ್ರಾ ಅಭಿಯಾನ ಸಮಿತಿ ಸಂಯುಕ್ತಾಶ್ರಯದಲ್ಲಿ ನಡೆದ ನಿರ್ಮಲಾ ತುಂಗಭದ್ರಾ ಅಭಿಯಾನ 3ನೇ ಹಂತದ ಜಲಜಾಗೃತಿ, ಜನಜಾಗೃತಿ ಪಾದಯಾತ್ರೆ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿ ಮಾತನಾಡಿದರು. ದೇಶದಲ್ಲಿನ 16,000 ನದಿಗಳಲ್ಲಿ 6,000 ನದಿಯ ಮೂಲ ಉಗಮ ಸ್ಥಾನಗಳು ನಿರಂತರ ಪರಿಸರದ ಮೇಲಿನ ಮಾನವರ ದಾಳಿ ಹಾಗೂ ಮಾಲಿನ್ಯದಿಂದಾಗಿ ಕಣ್ಮರೆಯಾಗಿವೆ. ರಾಜ್ಯದಲ್ಲಿ ಇದ್ದ 36 ನೈಸರ್ಗಿಕ ಕೆರೆಗಳಲ್ಲಿ ಇಂದು ಕೇವಲ 3,000 ಕೆರೆಗಳು ಮಾತ್ರ ಉಳಿದುಕೊಂಡಿವೆ. ರಾಜ್ಯದಲ್ಲಿ ಹರಿಯುವ ಪ್ರಮುಖ ನದಿಗಳಾದ ತುಂಗಭದ್ರಾ ನದಿಯು ಪಶ್ಚಿಮ ಘಟ್ಟದಲ್ಲಿನ ಶೃಂಗೇರಿಯಿಂದ 15 ಕಿಲೋಮೀಟರ್ ದೂರದ ವರಹ ಪರ್ವತದಲ್ಲಿನ ಗಂಗಾಡಿಯಲ್ಲಿ ಉಗಮವಾಗುತ್ತದೆ ಹಾಗೂ 718 ಕಿಲೋಮೀಟರ್ ಹರಿದು ಸಮುದ್ರವನ್ನು ಸೇರುತ್ತದೆ. ರಾಜ್ಯದಲ್ಲಿ 693 ಕಿಲೋಮೀಟರ್ ತುಂಗಭದ್ರಾ ನದಿ ಹರಿಯುತ್ತದೆ. ಕೃಷ್ಣಾ ನದಿ 483 ಕಿಲೋಮೀಟರ್, ಕಾವೇರಿ ನದಿ 320 ಕಿಲೋಮೀಟರ್ ಹರಿಯುತ್ತದೆ. ರಾಜ್ಯದಲ್ಲಿ ಹೆಚ್ಚಿನ ವಿಸ್ತೀರ್ಣದಲ್ಲಿ ಹರಿಯುವ ತುಂಗಭದ್ರಾ ನದಿಯ ಉಗಮ ಸ್ಥಾನದಲ್ಲಿ ಅನೇಕ ಯೋಜನೆಗಳ ಒತ್ತಡ. ತುಂಗಭದ್ರಾ ನದಿ ತೀರದಲ್ಲಿನ ಶೃಂಗೇರಿಯಿಂದ ಹರಿಹರದವರೆಗಿನ ಅತಿ ಹೆಚ್ಚಿನ ಪುಣ್ಯಕ್ಷೇತ್ರಗಳಿರುವುದರಿಂದ ಇಂತಹ ಕ್ಷೇತ್ರಗಳಿಗೆ ಪ್ರತಿನಿತ್ಯ ಲಕ್ಷಾಂತರ ಭಕ್ತರು ಆಗಮಿಸುವುದರಿಂದ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಸಂಸ್ಕರಿಸಿ ನದಿಗೆ ಬಿಡದೆ ಇರುವುದರಿಂದ ಹಾಗೂ ನದಿ ತೀರದಲ್ಲಿನ ನಗರ, ಪಟ್ಟಣಗಳ ತ್ಯಾಜ್ಯವನ್ನು ಸಂಸ್ಕರಿಸಿ ನದಿಗೆ ಬಿಡದೆ ನೇರವಾಗಿ ಬಿಡುತ್ತಿರುವುದರಿಂದ ನದಿಯ ನೀರು ಇಂದು ಕುಡಿಯುವುದಕ್ಕೂ ಕೂಡ ಯೋಗ್ಯವಾಗಿ ಉಳಿದಿಲ್ಲ ಎಂದು ತಿಳಿಸಿದರು. ಇಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚೆಚ್ಚು ಮಾತಾಡ್ತಿರ್ತೀವಿ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಬೇಡವಾದ್ದು, ಅದು ಬೇಡವಾದ್ದು ಅಂತ. ನಾವು ಇವಾಗ ನಿಧಾನಕ್ಕೆ ಏನು ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚೆಚ್ಚು ಯೋಚನೆ ಮಾಡೋದಕ್ಕೆ ಶುರು ಮಾಡಬೇಕು. ಏನು ಸರಿಯಾಗಿದೆ, ಭಾಳ ಸಂತೋಷ ಪಡೋವಂಥದ್ದೇನು ಅಂತಂದರೆ ಪೋತ್ನಾಳ ಗ್ರಾಮದ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಹೊಸ ಚಿಂತನೆಯನ್ನು ಮಾಡೋದಕ್ಕೆ ಅಂತ ಎಲ್ಲರೂ ಸೇರಿರೋದು ಭಾಳ ಸಂತೋಷ ಪಡೋವಂಥದ್ದು. ಮುಂದಿನ ಪೀಳಿಗೆ, ಯುವ ಜನಾಂಗ ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಒಟ್ಟಿಗೆ ಸೇರಿರೋಂಥದ್ದು ಆ ಭವಿಷ್ಯವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಸಾಧ್ಯತೆ ಇದೆ. ನಾವೇನು ಕನಸು ಕಾಣ್ತಾ ಇದ್ದೀವಿ, ಶುದ್ಧವಾದಂಥ ತುಂಗಭದ್ರಾ ಎಲ್ಲ ನದಿಗಳು, ಭಾರತ ದೇಶದ 10,000 ನದಿಗಳು ಉಳಿದಿರೋವಂಥವು. 10,000 ನಮ್ಮ ಬಸವರಾಜ ಪಾಟೀಲ್ ವೀರಾಪುರ ಅವರು ಹೇಳೋ ಪ್ರಕಾರ 16,000 ನದಿಗಳಲ್ಲಿ ಈಗಾಗಲೇ ಒಂದು 6,000 ನದಿಗಳು ಮಾಯ ಆಗಿದ್ದಾವೆ. ಇನ್ನು ಉಳಿದಿರೋ 10,000 ನದಿಗಳನ್ನಾದರೂ ಕೂಡ ಶುದ್ಧವಾಗಿಟ್ಕೊಳ್ಳುವಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಹಿಂದೆ 33,000 ಕೆರೆಗಳಿದ್ದು, ಈಗ ಉಳಿದಿರೋದು 3,000-4,000 ಕೆರೆಗಳು ಉಳಿದಿದ್ದಾವೆ. ಅವನ್ನು ಉಳಿಸ್ಕೊಳ್ಳೋದು ಮತ್ತು ಅವನ್ನ ಶುದ್ಧವಾಗಿಟ್ಕೊಳ್ಳುವಂಥದ್ದು, ನಮ್ಮ ಭೂಮಿಯನ್ನು ಶುದ್ಧವಾಗಿಟ್ಕೊಳ್ಳುವಂಥದ್ದು, ನೀರನ್ನು, ಗಾಳಿಯನ್ನು, ಇವನ್ನೆಲ್ಲವನ್ನು ಶುದ್ಧವಾಗಿಟ್ಕೊಳ್ಳೋಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದಕ್ಕೆ ನಾವು ಹೊರಗಡೆ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ಒಳಗಡೆಗೆ, ನಮ್ಮ ಅಂತರಾತ್ಮದ ಜೊತೆಗೆ ನಾವು ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಬಸವರಾಜ ಪಾಟೀಲ್ ವೀರಾಪುರ ಮಾತನಾಡಿ, ನಮ್ಮ ದೇಶದ ನದಿಗಳಿಗೆ ತನ್ನದೇ ಆದ ಇತಿಹಾಸ, ಪವಿತ್ರತೆ, ಹರಿಯುವ ಮಾರ್ಗ ಮತ್ತು ಸಮುದ್ರವನ್ನು ಸೇರುವ ಸಂಗಮ ಸ್ಥಳಗಳಿರುತ್ತವೆ. ಆದ್ದರಿಂದ ನದಿಗಳ ಮಾರ್ಗ ಬದಲಾವಣೆ ಹಾಗೂ ನದಿಗಳ ಜೋಡಣೆ ಮಾಡುವುದರಿಂದ ನದಿಗಳ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗುವುದರಿಂದ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ನಮ್ಮ ಸಂಸ್ಥೆಯಿಂದ ವರದಿಯನ್ನು ನೀಡಿದ್ದರಿಂದ ನದಿ ಜೋಡಣೆಯನ್ನು ಬಿಟ್ಟು ಪ್ರವಾಹ ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವ ನೀರನ್ನು ಹರಿಸಿಕೊಳ್ಳುವುದಕ್ಕೆ ಪೈಪ್ಲೈನ್ ಅಳವಡಿಸುವ ಯೋಜನೆಯನ್ನು ರೂಪಿಸಲಾಯಿತು. ನಮ್ಮ ಸಂಸ್ಥೆಯು ದೇಶದಲ್ಲಿನ 80 ನದಿಗಳು ಅಪಾಯದಲ್ಲಿರುವುದನ್ನು ಗುರುತಿಸಿ ಅವುಗಳಲ್ಲಿ ಗಂಗೆ, ಯಮುನೆ, ಚಂಬಲ್ ಸೇರಿದಂತೆ ಇತರೆ ನದಿಗಳ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಹಾಳು ಮಾಡದೆ ಯಾಕೆ ಬದುಕಬಹುದು ಅಂತಕ್ಕಂಥದ್ದನ್ನ ತಮ್ಮ ನಡವಳಿಕೆಯಿಂದ, ತಮ್ಮ ಮನೆಯಿಂದ ಇಬ್ಬರು ಪತಿ ಪತ್ನಿಯರು ನಮ್ಮ ಜೊತೆ ಸಂಚರಿಸ್ತಾ ಇದ್ದಾರೆ. ಹಾಗೆ ಅವ್ರ ಮನೆಗೆ ಕರೆಂಟಿನ ಕನೆಕ್ಷನ್ ಇಲ್ಲ, ವಾಟರ್ ಪೈಪ್ ಕನೆಕ್ಷನ್ ಇಲ್ಲ. ಮಳೆಯಿಂದ ಬಿದ್ದಿರತಕ್ಕಂಥ ನೀರನ್ನೇ ಸ್ನಾನ, ನೀರನ್ನೇ ಕುಡಿದು 1 ವರ್ಷಕ್ಕೆ ಆಗುವಷ್ಟು ನೀರನ್ನ ಅವ್ರ ಮನೆಯಲ್ಲಿ ಸಂಗ್ರಹಿಸಿಡ್ತಾರೆ.
ಅಲ್ಲಿದ್ದಂಥ ಯಾವುದೇ ತರಕಾರಿ ಮೇಲೆ ಸಿಪ್ಪೆಗಳನ್ನಾಗಲಿ ಯಾವುದೇ ಕಸವನ್ನಾಗಲಿ ಒಂದಿಷ್ಟನ್ನು ಗೋಡೆಯ ಹೊರಗೆ ಹಾಕಲ್ಲ, ಅದನ್ನೆಲ್ಲ ಗೊಬ್ಬರ ಮಾಡ್ತಾರೆ. ಅದರಿಂದ ವಿದ್ಯುತ್ ಶಕ್ತಿ ಉಪಯೋಗ ಮಾಡ್ತಾರೆ, ಗ್ಯಾಸನ್ನು ತಯಾರು ಮಾಡ್ತಾರೆ. ಹೀಗೆ ಇವತ್ತು ಭಾಷಣ ಮಾಡೋದಕ್ಕಿಂತಲೂ ನಾನು ನಡೆದು ತೋರಿಸ್ಬೇಕು. ನಡೆದು ತೋರಿಸಿದಾಗ ಸಮಾಜ ನಮ್ಮನ್ನು ಒಪ್ಪುತ್ತೆ. ಅದನ್ನೇ ಹೇಳಿದ್ದು, ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ. ನೀವು ಎಲ್ಲಿವರೆಗೆ ಬುದ್ಧತ್ವ ಬರಲ್ವೋ ಸಮಾಜ ನಮಗೆ ಶರಣನಲ್ಲ. ಹೀಗಾಗಿ ಒಂದು ನಿಸ್ವಾರ್ಥ ಸೇವೆಯಿಂದ ನಾವು ಈ ದಿವ್ಯ ಸಾನ್ನಿಧ್ಯವನ್ನು ಉಟಕನೂರು ಮಠದ ಶ್ರೀ ಮರಿಬಸವಲಿಂಗ ದೇಶಿಕೇಂದ್ರ ಮಹಾಸ್ವಾಮಿ, ಅಡವಿ ಅಮರೇಶ್ವರ ಮಠದ ಶ್ರೀ ತೋಂಟದಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಪ್ರೊಫೆಸರ್ ಶ್ರೀಮತಿ ಐಐಟಿ ಹಾಗೂ ಆರ್ಥಿಕ ಸಲಹೆಗಾರರಾದ ಪ್ರೊಫೆಸರ್ ಕುಮಾರಸ್ವಾಮಿ ನದಿಯ ಉಳಿವಿನ ಕುರಿತು ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಉಪನ್ಯಾಸ ನೀಡಿದರು. ಸಂಸ್ಕೃತಿ ನಿಂತಿರದೆ ಧರ್ಮದ ಆಧಾರದ ಮೇಲೆ, ಧರ್ಮದ ಬಗ್ಗೆ ಉಪನಿಷತ್ತಿನಲ್ಲಿ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಅದೇನಪ್ಪ ಅಂತಂದ್ರೆ, ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ. ನೀವು ಆ ಎರಡನೇದನ್ನೆಲ್ಲ ಕೇಳಿದಿರಿ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಮಾತು ಎಲ್ಲ ಕಡೆ ಕೇಳುತ್ತೆ. ಮೊದಲನೇ ಮಾತು ಹೆಚ್ಚಿಗೆ ಚಾಲ್ತಿ ಇಲ್ಲಿಲ್ಲ, ಅದನ್ನ ನಾನಿವತ್ತು ಹೇಳೋದಕ್ಕೆ ನಿಮಗೆ ನಿಂತಿದ್ದೀನಿ. ಧರ್ಮೋ ರಕ್ಷತಿ ರಕ್ಷಿತಃ ಅಂದ್ರೇನು? ನಾವು ಧರ್ಮವನ್ನ ರಕ್ಷಿಸಿದರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ಅಂತ ಹೇಳಿ. ನಾವು ಇನ್ನೊಬ್ಬರಿಗೆ ಒಂದು ತುತ್ತು ಅನ್ನವನ್ನು ಕೊಟ್ರೆ, ನಾವು ಹಸಿದಾಗ ಯಾರೋ ನಮಗೊಂದು ತುತ್ತು ಅನ್ನವನ್ನು ನಮಗೆ ಕೊಡ್ತಾರೆ. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿದರೆ ನಮಗೆ ಮತ್ತೊಬ್ಬರು ಒಳ್ಳೆಯದನ್ನ ಮಾಡ್ತಾರೆ. ಇದು ಆದ್ರೆ ಅದರ ಮೊದಲನೇ ಹಂತ ಇದೆಯಲ್ಲ, ಅದು ಇವತ್ತಿಗೆ ಬಹಳ ರೆಲೆವೆಂಟು. ಅದೇನು ಹೇಳುತ್ತೆ ಅಂದ್ರೆ, ಧರ್ಮ ಏವ ಹತೋಹಂತಿ ಅಂದ್ರೆ, ನೀನು ಧರ್ಮವನ್ನ ಸಾಯಿಸಲು ಪ್ರಯತ್ನಿಸಿದರೆ ಧರ್ಮ ನಿನ್ನನ್ನು ಕೊಲ್ಲತ್ತೆ. ಧರ್ಮವನ್ನ ಏನು ಕೊಲ್ಲೋದಕ್ಕೆ ಹೋದರೆ ಧರ್ಮ ನಿನ್ನನ್ನು ಕೊಲ್ಲತ್ತೆ. ಧರ್ಮ ಏವ ಹತೋಹಂತಿ. ನದಿಯನ್ನ ಕಾಪಾಡ್ತಕ್ಕಂಥದ್ದು ನಮ್ಮ ಧರ್ಮ ಅಂತ ಅಂದ ನಂತರ, ನದಿಯನ್ನು ನಾವು ಕಾಪಾಡಿದರೆ ನದಿ ನಮ್ಮನ್ನ ಕಾಪಾಡತ್ತೆ. ನದಿಯನ್ನ ನಾವು ಹಲಸು ಮಾಡಿದರೆ ನದಿ ನಮ್ಮ ಆಹಾರವನ್ನ, ನಮ್ಮ ಕೈಗಾರಿಕೆಯನ್ನ, ನಮ್ಮ ಕೃಷಿಯನ್ನ, ನಮ್ಮ ಬದುಕನ್ನ ಎಲ್ಲವನ್ನೂ ಕೂಡ ಅದು ಹಾಳು ಮಾಡುತ್ತೆ. ಅದರಿಂದ ಧರ್ಮ ಏವ ಹತೋಹಂತಿ ಅನ್ನೋದನ್ನ ನಾವೆಲ್ಲರೂ ಕೂಡ ಇವತ್ತಿನ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಕಾರ್ಯಕರ್ತರು ಪ್ರತಿ ಊರಿನಲ್ಲೂ ಕೂಡ ಅದನ್ನ ಗಮನಿಸ್ತಾ ಇರ್ತಾರೆ, ಜನಗಳ ಹತ್ರ ಮಾತಾಡ್ತಾ ಇರ್ತಾರೆ, ಅದನ್ನೆಲ್ಲ ಅವರು ದಾಖಲಾತಿ ಮಾಡ್ಕೋತಾ ಇರ್ತಾರೆ. ಈ ಮೂರನೇ ಹಂತದ ದಾಖಲಾತಿಯನ್ನು ಸೇರಿ ಮತ್ತೊಮ್ಮೆ ಇದನ್ನು ಪರಿಷ್ಕಾರ ಮಾಡಿ ತುಂಗಭದ್ರಾ ನದಿಯ ಗತಿ ಸ್ಥಿತಿ ವರದಿಯನ್ನು ಪ್ರಕಟಿಸ್ತೀವಿ. ಮತ್ತು ಅಷ್ಟೇ ಅಲ್ಲ, ಇದಕ್ಕೆ ಏನು ಮಾಡಬೇಕು ಅಂತ ಅನ್ನೋದನ್ನ ಜನಗಳ ಸಲಹೆ ಸೂಚನೆಗಳು ಏನಿದೆ ಅದನ್ನೂ ಕೂಡ ಇದರಲ್ಲಿ ಸಮಗ್ರವಾದ ವರದಿಯನ್ನು ನಾವು ತಯಾರು ಮಾಡಿ ಇವತ್ತು ಸರ್ಕಾರಕ್ಕೆ ಮತ್ತು ಇತರ ಸಂಘ ಸಂಸ್ಥೆಗಳಿಗೆ ನಾವು ಇದನ್ನ ಕೊಡೋರಿದ್ದೀವಿ. ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಅರಿತುಕೋಬೇಕಾದ್ದು, ಅದರಲ್ಲೂ ಕೂಡ ಮಕ್ಕಳು ಅರಿತುಕೋಬೇಕಾದ್ದು ಅಂತಂದ್ರೆ, ಇವತ್ತು ಪರಿಸರ ಹಾಳಾಗ್ತಾ ಇದೆ. ಇವತ್ತು ಭೂಮಿಯ ವಾತಾವರಣ ಬಹಳ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತಾರೆ. ಮಳೆ ಎರ್ರಾಬಿರ್ರಿ ಆಗ್ತಾ ಇದೆ. ಯಾವಾಗ ಮಳೆ ಬರುತ್ತೋ, ಯಾವಾಗ ಹೋಗುತ್ತೋ, ರೈತರಿಗಂತೂ ಯಾವಾಗ ಬಿತ್ತಬೇಕು, ಯಾವಾಗ ಬೆಳಿಬೇಕು, ಯಾವಾಗ ಕೊಯ್ಲು ಮಾಡಬೇಕು, ಏನು ಬಿತ್ತಬೇಕು ಯಾವುದೂ ಗೊತ್ತಾಗದೇ ಇದ್ದಂತಹ ಒಂದು ಹವಾಮಾನ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಅಂತ. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾದ ಬಿವಿ ನಾಯಕ್, ಮಾಜಿ ಶಾಸಕರಾದ ಬಸನಗೌಡ ಬ್ಯಾಗವಾಟ್, ರಾಜ ವೆಂಕಟಪ್ಪ ನಾಯಕ್, ಗಂಗಾಧರ್ ನಾಯಕ್, ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷರಾದ ಹನುಮಗೌಡ ಬೆಳಗುರ್ಕಿ, ಜಿಲ್ಲಾ ಸಂಚಾಲಕರಾದ ಎನ್ ಉದಯ್ ಕುಮಾರ್ ಸಾಹುಕರ್, ತಾಲೂಕು ಸಂಚಾಲಕರಾದ ಶ್ರೀಧರ್ ಸ್ವಾಮಿ, ಅನಿತಾ ನವಲಕಲ್, ಡಾಕ್ಟರ್ ಬಸವರಾಜಪ್ಪ ಪೋತ್ನಾಳ್, ಶರಣಪ್ಪಗೌಡ ನಕ್ಕುಂದಿ, ಶಿವಕುಮಾರ್ ಮಾಲಿ ಪಾಟೀಲ್, ಸುಜಾತ, ಜಗದೀಶ್ ಒತ್ತೂರು ಸೇರಿದಂತೆ ಪೋತ್ನಾಳ್ ಗ್ರಾಮದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ದರು. ಪೋತ್ನಾಳ್ ಗ್ರಾಮದಿಂದ ಹಿರೇಕೊಟ್ನೆಕಲ್ ವರೆಗೆ ನಡೆದ ನಿರ್ಮಲಾ ತುಂಗಭದ್ರಾ ಅಭಿಯಾನ ಜಲಜಾಗೃತಿ ಜನಜಾಗೃತಿ ಪಾದಯಾತ್ರೆಯಲ್ಲಿ ನೂರಾರು ಜನರು ಭಾಗವಹಿಸಿದ್ದರು.